ಎತ್ತಾಗಿ ಹುಟ್ಟುತ್ತಾನೆ. ಸುಶರ್ಮ ಎಂಬುವಂಥ ಬ್ರಾಹ್ಮಣ ಒಬ್ಬ ಎಣ್ಣೆ ಮಾಡುವಂತಹ, ಈ ಗಾಣಕ್ಕೆ ಕಟ್ತಾರೆ, ಕಬ್ಬಿನ ಹಾಲು ತೆಗಿಬೇಕಾದ್ರೆ, ಎಣ್ಣೆ ತೆಗಿಬೇಕಾದ್ರೆ ಅಂಥವನ ಮನೆಯಲ್ಲಿ ಹುಟ್ಟುತ್ತಾನೆ ಆ ಬ್ರಾಹ್ಮಣ. ಎತ್ತಾಗಿ ಹುಟ್ಟಿರುವಂತಹ ಬ್ರಾಹ್ಮಣನನ್ನು ಆ ಎಣ್ಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ದುಡಿಸ್ಕೊಳ್ತಾರೆ. ನಿರಂತರವಾಗಿ ಗಾಣಕ್ಕೆ ಕಟ್ಟೋದು, ಅದಕ್ಕೆ ಹೊಡೆಯೋದು, ತಿರುಗಿಸೋದು, ಆ ಗಾಣದ ಯಂತ್ರವನ್ನು ತಿರುಗಿಸಿ ಅದೇ ಕೆಲಸದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನೇನು ಸಾಧ್ಯನೇ ಇಲ್ಲ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ತಿರುಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗುವಾಗ ಆ ಎತ್ತು ಅಂದರೆ ಸುಶರ್ಮ ಎಂಬುವಂಥ ಬ್ರಾಹ್ಮಣ ಕುಸಿದು ಬಿದ್ದು ಬಿಡುತ್ತೆ. ಆ ಎತ್ತು ಈ ಕಡೆ ಸಾಯೋದೂ ಅಲ್ಲ, ಆ ಕಡೆ ಬದುಕೋದೂ ಅಲ್ಲ. ಆ ರೀತಿಯಲ್ಲಿ ಅನೇಕ ವರ್ಷಗಳ ಕಾಲ ಕಳೆಯುತ್ತೆ. ನಾವು ಎಷ್ಟೋ ಜನ ಹಿರಿಯರನ್ನು ನೋಡಿರ್ಬೋದು, ವಯಸ್ಸಾಗಿರುತ್ತೆ, ಸರಿಯಾಗಿ ಊಟ ತಿನ್ನೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಉಸಿರಾಟ ಮಾಡಲಿಕ್ಕಾಗಲ್ಲ, ಹಾಗಾಗಿ ಪ್ರಾಣ ಹೋಗೋದೂ ಇಲ್ಲ, ಸರಿಯಾಗಿ ಬದುಕಕ್ಕೂ ಆಗಲ್ಲ. ಈ ರೀತಿಯಲ್ಲಿ ಎಷ್ಟೋ ವರ್ಷಗಳಲ್ಲೇ ಬದುಕ್ತಾರೆ. ಅದು ಅವರ ಸಂಪೂರ್ಣ ಅವ್ರದ್ದೇನು ಇಷ್ಟು ವರ್ಷ ಅಂತ ಇರಲೇಬೇಕಾಗತ್ತೆ. ಹಾಗೆ ಇವನಿಗೂ ಕೂಡ ಎಷ್ಟೋ ವರ್ಷ ಅಲ್ಲಿ ಬಿದ್ದಲ್ಲೇ, ಅಂದರೆ ಎತ್ತು ಬಿದ್ದಲ್ಲೇ ಇತ್ತು. ಅದನ್ನೇನಾದರೂ ಮಾಡಿ, ಈ ಕೆಲವು ಮನೆಗಳಲ್ಲಿ ನೋಡಿರ್ಬೋದು, ಅವರಿಗೆ ಉತ್ತಮವಾದ ಆರೋಗ್ಯ ಬಂದು ಚೆನ್ನಾಗಾಗಲಿ, ಅಥವಾ ಭಗವಂತ ಅವರನ್ನು ಕರ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದಾಗಿ ಪವಮಾನ ಹೋಮ ಇತ್ಯಾದಿಗಳನ್ನು ಮಾಡಿಸಿ ಅವರಿಗೆ ಸದ್ಗತಿಯನ್ನು ಕೊಡಿಸ್ತಕ್ಕಂಥ ಒಂದು ಕ್ರಮ ಇವತ್ತಿಗೂ ಇದೆ. ಎಷ್ಟೋ ಮನೆಗಳಲ್ಲಿ ನಾವು ನೋಡಿರ್ತೀವಿ, ತುಂಬ ವಯಸ್ಸಾಗಿರತಕ್ಕಂಥವರು ತುಂಬ ಕಷ್ಟ, ಯಾವುದೇ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ ಅವರಿಗೆ. ಹಾಗೆ ಪರಾಧೀನವಾಗಿ ಬದುಕ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವಿಮುಕ್ತಿಯನ್ನು ಕೊಡಲಿಕ್ಕೋಸ್ಕರವಾಗಿ ಪವಮಾನ ಹೋಮ ಮೊದಲಾಗಿರತಕ್ಕಂಥ ಯಜ್ಞಗಳನ್ನು ಮಾಡಿಸಿ, ಪಾರಾಯಣಾದಿಗಳನ್ನು ಮಾಡಿಸಿ ಅವರಿಗೆ ಮುಕ್ತಿಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ಎತ್ತು ಬಹಳ ಒದ್ದಾಡ್ತಾ ಇದೆ, ಅದರ ಸಂಕಷ್ಟವನ್ನು ನೋಡಲಿಕ್ಕಾಗಲ್ಲ ಅಂತ ಹೇಳಿ ಆ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಪುಣ್ಯವನ್ನು ಧಾರೆ ಎರೀತಾರೆ. ಯಾಕಂದರೆ ನಮ್ಮ ಪುಣ್ಯದಿಂದ ಆದರೂ ಪಾಪ ಎತ್ತಿಗೆ ಈ ಸಂಕಷ್ಟ ತಪ್ಪಲಿ, ಇನ್ನೊಂದು ಯಾವುದೋ ದೇಹ ಬರಲಿ, ಈ ದೇಹದಿಂದ ವಿಮುಕ್ತಿ ಬರಲಿ ಅಂಥೇಳಿ ಎಲ್ಲರೂ ಪುಣ್ಯವನ್ನು ಧಾರೆ ಎರೀತಾರೆ. ಎಷ್ಟು ಧಾರೆ ಎರೆದರೂ ಕೂಡ ಎತ್ತಿನ ದೇಹ ನಾಶವಾಗೋದೇ ಇಲ್ಲ, ಅದೇ ಎತ್ತಾಗೆ ಮಲಗಿರುತ್ತೆ. ಕೊನೆಗೆ ಒಬ್ಬಳು ವೈಶ್ಯಾಸ್ತ್ರೀ, ಅತಿ ದುಷ್ಟಳು, ಅವಳು ಬಂದು ಪುಣ್ಯವನ್ನು ಧಾರೆ ಎರೀತಾರೆ. ಎತ್ತು ಪ್ರಾಣ ಬಿಡತ್ತೆ, ಆ ದೇಹದಿಂದಾಗಿ ವಿಮುಕ್ತಿ. ಎಲ್ಲರಿಗೂ ಆಶ್ಚರ್ಯ, ಇದೇನಿದು, ಎಂತೆಂಥ ನಾವು ಅನುಷ್ಠಾನವಂತರು ಬಂದು ಪುಣ್ಯ ಧಾರೆ ಎರೆದಾಗ ಎತ್ತಿಗೇನೂ ಆಗಿಲ್ಲ, ಒಬ್ಬಳು ವೇಶ್ಯಾಸ್ತ್ರೀ ಅತಿ ದುಷ್ಟಳು, ಸಮಾಜಕ್ಕೆ ಅವಳೊಂದು ಕಳಂಕ, ಅಂಥವಳು ಬಂದು ಪುಣ್ಯವನ್ನು, ಅವಳಲ್ಲಿ ಪುಣ್ಯ ಇರೋದೇ ವಿಶೇಷ, ಅಂಥವಳು ಬಂದು ಪುಣ್ಯ ಧಾರೆ ಎರೆದಿದ್ದರಿಂದ ಎತ್ತು ಮರಣ ಹೊಂದಿದ್ದು ಮತ್ತೂ ವಿಶೇಷ ಅಂತೇಳಿ ಎಲ್ಲರೂ ವಿಚಾರ ಮಾಡ್ತಾರೆ. ಆ ವಿಚಾರ ಮಾಡಿದ ನಂತರದಲ್ಲಿ ಅದಕ್ಕೆ ಉತ್ತರ ಮುಂದೆ ಗೊತ್ತಾಗತ್ತೆ. ಮೊದಲು ಬ್ರಾಹ್ಮಣ ಎತ್ತಾಗಿ ಹುಟ್ಟುತ್ತಾನೆ, ಈ ವೈಶ್ಯಾಸ್ತ್ರೀಯ ಪುಣ್ಯದ ಪ್ರದಾನದಿಂದಾಗಿ ಮರಣವನ್ನು ಹೊಂತಾನೆ, ಸುಖ ಮರಣ ಪ್ರಾಪ್ತಿಯಾಗತ್ತೆ. ಆ ಮರಣಾನಂತರದಲ್ಲಿ ಅವನು ಮತ್ತೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಯಾಕಂದರೆ ಎತ್ತಾಗಿ ಹುಟ್ಟಿದಾಗ ನಿರಂತರವಾಗಿ ಕೆಲಸವನ್ನೇ ಮಾಡಿದ್ದು, ಪಾಪ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ನೋಡಿ ಎಷ್ಟು ಭಗವಂತನ ಒಂದು ಸೃಷ್ಟಿಯ ವೈಚಿತ್ರ್ಯ ಅಂತ ಹೇಳಿದ್ರೆ, 84 ಲಕ್ಷ ಯೋನಿಗಳು ಈ ಜಗತ್ತಿನಲ್ಲಿ ಇರುವಂಥದ್ದು. ಈ ಮನುಷ್ಯನನ್ನು ಬಿಟ್ಟು ಮತ್ತು ಯಾವುದೇ ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ ಪಾಪವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪಾಪ ಮಾಡಲಿಕ್ಕೆ ಸಾಧ್ಯ ಇರೋದು ಮನುಷ್ಯನಿಗೆ ಮಾತ್ರ. ಒಂದು ಗಿಡವಾಗಿ ಹುಟ್ಟಿ ಅದು ನಾನಾ ಜನರಿಗೆ ಆಹಾರವನ್ನು ಕೊಡುತ್ತೆ, ಗಾಳಿಯನ್ನು ಕೊಡುತ್ತೆ, ನೆರಳನ್ನು ಕೊಡುತ್ತೆ. ಒಂದು ಪ್ರಾಣಿಯಾಗಿ ಹಸುವಾಗಿ ಹುಟ್ಟಿ ಹಾಲನ್ನು ಕೊಡುತ್ತೆ. ಹೀಗೆ ಏನೇ ಆಗಲಿ ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪುಣ್ಯನೇ ಮಾಡೋದು ಹೊರತು ಪಾಪ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಎಲ್ಲ ಜನ್ಮಗಳಲ್ಲಿ ಬಂದಿರತಕ್ಕಂಥ ಪುಣ್ಯದ ಒಂದು ಸಂಗ್ರಹ, ಒಂದು ಏನು ರಿಸರ್ವ್ ಫಂಡ್ ಇರುತ್ತೆ, ಆ ಸಂಗ್ರಹದಿಂದಾಗಿ ಮನುಷ್ಯ ಜನ್ಮ ಬರುತ್ತೆ. ಮನುಷ್ಯನಿಗೆ ಮರವು ಹಿಂದಿನ ಪುಣ್ಯವನ್ನೆಲ್ಲ ಮರಿತಾನೆ, ಪಾಪ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಿಕ್ಕ ಸುವರ್ಣಾವಕಾಶ ಮನುಷ್ಯ ದೇಹ ಕಳ್ಕೊಂಡು ಬಿಡ್ತಾನೆ. ಮತ್ತೆ ನೋಡಿ, ಇವನೇ ಉದಾಹರಣೆ. ಸುಶರ್ಮ ಎಷ್ಟೋ ಯೋನಿಗಳಲ್ಲಿ ಹುಟ್ಟಿ ಬಂದು ಪುಣ್ಯ ಮಾಡಿರ್ತಾನೆ, ಪುಣ್ಯದ ಫಲದಿಂದಾಗಿ ಬ್ರಾಹ್ಮಣನಾಗಿ ಹುಟ್ಟಿರ್ತಾನೆ, ಕಳ್ಕೊಂಡು ಎತ್ತಾಗಿ ಹುಟ್ಟುತ್ತಾನೆ. ಮತ್ತೆ ಭಗವಂತ ಅವಕಾಶ ಕೊಡ್ತಾನೆ. ವಸ್ತುತಃ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ. ಗರುಡ ಪುರಾಣ ಹೇಳುವಂತೆ ನಮಗೆ ನಾವು ಕಳ್ಕೊಂಡ ದುಡ್ಡು ಮತ್ತೆ ಬರಬಹುದು, ನಮ್ಮ ಯಾರೋ ಬಾಂಧವ್ಯ ತುಂಡಾಗಿರುತ್ತೆ ಮತ್ತೆ ಬೆಳ್ಕೊಳ್ಬೋದು, ಸಂಪತ್ತನ್ನು ಕಳ್ಕೊಂಡಿರ್ತೀವಿ ಬರಬಹುದು, ಏನೇ ಮರಳಿ ಬರಬಹುದು. ಆದರೆ ಮನುಷ್ಯ ಜನ್ಮ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಗವಂತ ಮತ್ತೊಮ್ಮೆ ಅವಕಾಶ ಕೊಡ್ತಾನೆ ಇವನಿಗೆ. ಮತ್ತೆ ಅದೇ ಆ ಜ್ಞಾನಿಗಳ ಒಂದು ವಂಶದಲ್ಲಿ ಹುಟ್ಟುವಂಥ ಭಾಗ್ಯವನ್ನು ಕೊಡ್ತಾನೆ. ಆ ಹಿಂದಿನ ಜನ್ಮದಲ್ಲಿ ಪಟ್ಟಂಥ ಕಷ್ಟದಿಂದಾಗಿ ಅವರೆಲ್ಲರೂ ಪುಣ್ಯವನ್ನು ಧಾರೆ ಎರೆದಿದ್ದರಿಂದಾಗಿ ಇವನಿಗೆ ಜಾತಿ ಸ್ಮರಣೆ ಇರುತ್ತೆ. ಅಂದರೆ ಹಿಂದೆ ನಾನೇನಾಗಿದ್ದೆ, ಈಗೇನಾಗಿದ್ದೇನೆ ಅನ್ನೋದರ ಸ್ಮರಣೆ.
ಭಾಗವತದಲ್ಲಿ ನೋಡಿರ್ತೀರ, ಜಡಭರತನ ಕಥೆಯಲ್ಲಿ ಅವನಿಗೆ ಜಾತಿ ಸ್ಮೃತಿ ಇರುತ್ತೆ, ಹಿಂದೆ ನಾನು ಜಿಂಕೆ ಆಗಿದ್ದೆ ಅಂತ. ಹಾಗೆ ಇಲ್ಲಿಗೂ ಕೂಡ ಇವನಿಗೆ ತಾನು ಹಿಂದೆ ಎತ್ತಾಗಿದ್ದೆ, ಆಗ ನಾನು ಸಾಯುವಾಗ ಬಹಳ ಕಷ್ಟಪಟ್ಟೆ, ಆ ವೇಶ್ಯಾಸ್ತ್ರೀಯ ಪುಣ್ಯಪ್ರಧಾನದಿಂದಾಗಿ ನಾನು ಮರಣವನ್ನು ಹೊಂದಿದ್ದೇನೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಅದು ಅವನಿಗೆ ನೆನಪಿರುತ್ತೆ. ಆದರೆ ಒಂದು ಕುತೂಹಲ, ಯಾಕೆ ಎಲ್ಲರೂ ಪುಣ್ಯವನ್ನು ಧಾರೆ ಎರೆದರೂ ನಾನು ಸತ್ತಿಲ್ಲ, ಆ ವೇಶ್ಯಾಸ್ತ್ರೀ ಪುಣ್ಯವನ್ನು ಧಾರೆ ಎರೆದ ಕೂಡಲೇ ನಾನು ಯಾಕೆ ಸತ್ತೆ ಎಂಬತಕ್ಕಂಥ ಒಂದು ವಿಚಾರದಲ್ಲಿ ವಿಪರೀತವಾಗಿರತಕ್ಕಂಥ ಜಿಜ್ಞಾಸೆ ಇರುತ್ತೆ. ಭಗವಂತನ ಅನುಗ್ರಹದಿಂದಾಗಿ ಆ ವೇಶ್ಯಾಸ್ತ್ರೀ ಇವನಿಗೆ ಸಿಗ್ತಾಳೆ. ಸಿಕ್ಕಿದಾಗ ಕೇಳ್ತಾನೆ ಇವನು, ಯಾಕೆ ನಿನ್ನಲ್ಲಿ ಅಂತಹ ಒಂದು ಮಹತ್ವ ಏನಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿಲ್ಲ, ಆದರೆ ಒಂದು ಸಂದರ್ಭದಲ್ಲಿ ಒಂದು ಗಿಣಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಅದು ಹೇಳ್ತಾ ಆಯಿತು ನಿರಂತರವಾಗಿ, ನಾನು ಅದನ್ನು ಕೇಳಿಸ್ಕೊಂಡಿದ್ದೇನೆ. ಬಹುಶಃ ಆ ಭಗವದ್ಗೀತೆಯ ಶ್ರವಣ ಮಾಡಿದ ಒಂದು ಫಲ ಇದೆಯಲ್ಲ, ಅದರಿಂದ ಬಂದ ಪುಣ್ಯ ಇದೆಯಲ್ಲ, ಅದು ನನ್ನಲ್ಲಿ ಇದ್ದ ಪುಣ್ಯ, ಅದರಿಂದಾಗಿ ನಿನಗೆ ಸದ್ಗತಿ ಪ್ರಾಪ್ತಿಯಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಅಂತ ಹೇಳಿದಾಗ ಆ ಗಿಳಿ ಹತ್ತಿರ ಹೋಗ್ತಾರೆ. ಗಿಳಿಗೆ ಹೇಗೆ ಅಂತ ವಿಚಾರ ಮಾಡಲಿಕ್ಕೋಸ್ಕರವಾಗಿ ಈ ವೇಶ್ಯಾಸ್ತ್ರೀ ಮತ್ತು ಬ್ರಾಹ್ಮಣ ಇಬ್ಬರು ಕೂಡಿ ಗಿಳಿ ಹತ್ರ ಹೋಗ್ತಾರೆ. ಗಿಳಿ ಹೇಳುತ್ತೆ, ನಾನು ಹಿಂದಿನ ಜನ್ಮದಲ್ಲಿ ನಾನೂ ಕೂಡ ಒಬ್ಬ ಪಂಡಿತನಾಗಿದ್ದೆ, ಆದರೆ ಪಂಡಿತಂ ದೃಷ್ಟ ಶ್ವಾನವದ್ ಗುರುಗುರಾಯತೆ ಅಂತ, ನನಗೆ ಯಾವುದೇ ಪಂಡಿತರನ್ನು ನೋಡಿದ್ರೂ ಕೂಡ ಬಹಳ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ನಾನೇ ಮೇಲೆ, ನನ್ನನ್ನು ಬಿಟ್ಟರೆ ಮತ್ತೆ ಯಾರು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರ ಬಳಿಯೂ ಕೂಡ ನಾನು ಮಾತ್ಸರ್ಯವನ್ನು ಪಡ್ತಾ ಇದ್ದೆ. ಆ ಮಾತ್ಸರ್ಯದಿಂದಾಗಿ ಎಷ್ಟು ಜ್ಞಾನಿಯಾದರೇನಂತೆ, ಮಾತ್ಸರ್ಯ ಎಂಬತಕ್ಕಂಥ ಒಂದು ದುರ್ಗುಣದಿಂದಾಗಿ ಆ ಶ್ರೇಷ್ಠ ಜನ್ಮವನ್ನು ಕಳೆದುಕೊಂಡು ಒಂದು ಗಿಣಿಯಾಗಿ ಹುಟ್ಟಿದೆ. ಗಿಣಿಯಾಗಿ ಹುಟ್ಟಿ ಒಬ್ಬ ಋಷಿಕುಮಾರನ ಪಂಜರದಲ್ಲಿ ಸಿಕ್ಕಾಕೊಂಡೆ, ಆ ಬಂಧನದಲ್ಲಿ ಸಿಕ್ಕಾಕೊಂಡೆ. ಅವರ ಮನೆಯಲ್ಲಿ ನಿತ್ಯದಲ್ಲಿಯೂ ಕೂಡ ಭಗವದ್ಗೀತೆ ಓದ್ತಾ ಇದ್ದರು. ಅದನ್ನು ನಾನು ಶ್ರವಣ ಮಾಡಿ ಹೇಳ್ತಾ ಇದ್ದೆ. ನಾನು ಚೆನ್ನಾಗಿ ಹೇಳಿದ್ದನ್ನು ಕೇಳಿ ಖುಷಿಯಾಗಿ ಅವರು ನನಗೆ ಬೇಕಾದಂತಹ ಹಣ್ಣು ಹಂಪಲು ನೀರು ಹಾಲು ಎಲ್ಲ ಕೊಡ್ತಾ ಇದ್ದರು. ಹಾಗಾಗಿ ನಾನು ಅವುಗಳ ಆಸೆಗೋಸ್ಕರವಾಗಿ ಹೇಳ್ತಾ ಇದ್ದೆ ಅಂತ ಗಿಳಿ ಹೇಳುತ್ತೆ. ಆಮೇಲೆ ತದನಂತರದಲ್ಲಿ ಆ ಗಿಳಿ ಬೇಡನ ಬಲೆಯಲ್ಲಿ ಸಿಕ್ಕತ್ತೆ, ಪ್ರಾಣವನ್ನು ಕಳೆದುಕೊಳ್ಳತ್ತೆ. ನೋಡಿ, ಇಲ್ಲಿ ಒಟ್ಟು ನೋಡಿದಾಗ ಏನನ್ಸುತ್ತೆ, ಯಾವುದೋ ಒಂದು ಗಿಳಿ ಭಗವದ್ಗೀತೆಯನ್ನು ಹೇಳುತ್ತೆ. ಆ ಗಿಳಿ ಹೇಳಿದ ಭಗವದ್ಗೀತೆಯಿಂದ ಒಬ್ಬ ವೇಶ್ಯಾಸ್ತ್ರೀ ಕೇಳ್ತಾಳೆ. ವೇಶ್ಯಾಸ್ತ್ರೀ ಭಗವದ್ಗೀತೆಯ ಪುಣ್ಯವನ್ನು ಆ ಎತ್ತಿಗೆ ದಾರೆ ಎರಿತಾಳೆ. ಅಲ್ಲಿಗೆ ಕೊನೆಯದಾಗಿ ಏನಾಗತ್ತೆ ಅಂದರೆ ಆ ಗಿಣಿಗೂ ಮುಕ್ತಿಯಾಗತ್ತೆ, ವೇಶ್ಯಾಸ್ತ್ರೀಗೂ ಮುಕ್ತಿಯಾಗತ್ತೆ. ಅದೇ ರೀತಿಯಾಗಿ ಆ ಬ್ರಾಹ್ಮಣ ಸುಶರ್ಮ ಎಂಬತಕ್ಕಂಥ ಬ್ರಾಹ್ಮಣ, ಎತ್ತಾಗಿ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ, ಅವನಿಗೂ ಮುಕ್ತಿಯಾಗತ್ತೆ ಎಂಬುದಾಗಿ ಆ 3 ಜನರ ಸಂವಾದದ ಮೂಲಕವಾಗಿ ತಿಳಿದು ಬರುತ್ತೆ. ಹೇಗಿದು? ಬರೀ ಭಗವದ್ಗೀತೆಯ 1ನೇ ಅಧ್ಯಾಯವನ್ನು ನಾವು ಪಾರಾಯಣ ಮಾಡುವುದರಿಂದ ಇಷ್ಟೆಲ್ಲ ಆಗತ್ತಾ ಅಂದರೆ ಹೌದು, ಆ ಅಧ್ಯಾಯಕ್ಕೆ ಅಷ್ಟು ಮಾಹಾತ್ಮ್ಯ. ಮನುಷ್ಯನಿಗೂ ನೋಡಿ ಎಷ್ಟು ಬಂಧನಗಳಿರುತ್ತೆ, ಒಂದಲ್ಲ ಎರಡಲ್ಲ, ಉದ್ಯೋಗದಲ್ಲಿ, ಸಂಸಾರದಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಸಾವಿರಾರು ರೀತಿಯಾದ ಬಂಧನಗಳು. ಆ ಬಂಧನಗಳನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಬಂಧನ ಕೊಡುವುದು, ಬಿಡುಗಡೆ ಮಾಡುವುದು ಅದು ದೇವರ ಕೈಯಲ್ಲಿ ಮಾತ್ರ ಇರುವಂಥ ಸಾಮರ್ಥ್ಯ. ಆದ್ದರಿಂದಾಗಿ ಭಗವಂತನಲ್ಲಿ ಭಕ್ತಿ ಮಾಡುವ ಮೂಲಕವಾಗಿ ನಾವು ಆ ಗೀತೆಯ ಪ್ರಥಮೋಧ್ಯಾಯವನ್ನು ಪಠನೆ ಮಾಡಿದ್ವಿ ಅಂತಾದರೆ ನಮ್ಮ ಬಂಧನಗಳು ಬಿಡುಗಡೆ ಆಗತ್ತೆ ಅನ್ನಲಿಕ್ಕೆ ಈ 3 ವ್ಯಕ್ತಿಗಳೇ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ ಈ ರುದ್ರದೇವರು. ಹಾಗೆ ನಾವಿಲ್ಲಿ ಇನ್ನೊಂದು ಗಮನಿಸೋದು ಅಂತಾದರೆ ನೋಡಿ, 1ನೇ ಅಧ್ಯಾಯ ಭಗವದ್ಗೀತೆದು ಅರ್ಜುನ ವಿಷಾದ ಯೋಗ. ಅರ್ಜುನ, ಧನಂಜಯ, ವಿಜಯ, ಪಾರ್ಥ ಅನೇಕ ಹೆಸರುಗಳಿಂದ ಹೊಂದಿರತಕ್ಕಂಥ ಅರ್ಜುನ, ಅದ್ಭುತ ಪರಾಕ್ರಮಿಯಾಗಿರ್ತಕ್ಕಂಥ ಅರ್ಜುನ ರಣರಂಗದಲ್ಲಿ ಬಂದು ನಿಂತು ಕುಸಿದು ಬಿದ್ದು ಬಿಡ್ತಾನೆ. ನನಗಿನ್ನೇನೂ ಆಗಲ್ಲ, ನನಗೆ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅಂತ ಹೇಳಿ ಕುಸಿದು ಬಿದ್ದು ಬಿಡ್ತಾನೆ. ನೋಡಿ, ಆ ಎತ್ತಿನ ರೀತಿಯಲ್ಲಿದ್ದಾನೆ ಅರ್ಜುನ. ನೋಡಿ, ಎತ್ತು ದುಡಿದು 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 ಏನೂ ಆಗಲ್ಲ, ಏಳಲಿಕ್ಕೂ ಆಗಲ್ಲ, ಪ್ರಾಣ ಬಿಡಲಿಕ್ಕೂ ಆಗಲ್ಲ. ಅರ್ಜುನನಿಗೂ ಹಾಗೆ ಅಲ್ವಾ? ರಥೋಪಸ್ಥ ಉಪಾವಿಶತು, ಪ್ರಥಮಾಧ್ಯಾಯದ ಕೊನೆಯ ಶ್ಲೋಕ. ಅವನು ನನಗಿನ್ನೇನೂ ಸಾಧ್ಯವಿಲ್ಲ ಅಂಥೇಳಿ ಕುಸಿದು ಬಿದ್ದು ಬಿಡ್ತಾನೆ ಅರ್ಜುನ. ಆಮೇಲೆ ವೇಶ್ಯಾಸ್ತ್ರೀ ಬಂದು ಪುಣ್ಯವನ್ನು ಕೊಟ್ಟಾಗ ಅವನು ಎದ್ದು ನಿಂತು ಯುದ್ಧ ಮಾಡ್ತಾನೆ. ಹಾಗೆ ಅರ್ಜುನ ಅಂದರೆ ಆ ಎತ್ತು ಪ್ರಾಣವನ್ನು ಬಿಡುತ್ತೆ. ಅದೇ ರೀತಿಯಾಗಿ ಅರ್ಜುನ
ತನಗಿನ್ನೇನೂ ಆಗಲ್ಲ ಅಂತೇಳಿ ಕುಸಿದು ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಗೊಲ್ಲ ಜಾತಿಯಲ್ಲಿ ಹುಟ್ಟಿರುವಂಥ ಭಗವಂತ, ಅಲ್ಲಿ ವೇಶ್ಯಾಸ್ತ್ರಿ, ಇಲ್ಲಿ ಗೊಲ್ಲ ಜಾತಿಯಲ್ಲಿ ಹುಟ್ಟಿರತಕ್ಕಂಥ ಭಗವಂತ, ಅವನು ಬಂದು ತತ್ವಜ್ಞಾನವನ್ನು ಕೊಟ್ಟಾಗ ತಾನು ಯುದ್ಧ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಹೋರಾಟವನ್ನು ಮಾಡ್ತಾನೆ. ಅಲ್ಲಿ ಗಿಣಿ ಋಷಿಕುಮಾರರು ಹೇಳಿದ್ದನ್ನು ಕೇಳಿ ತಾನು ಹೇಳಿತು. ಅದೇ ರೀತಿಯಾಗಿ ಧೃತರಾಷ್ಟ್ರ ಕಣ್ಣು ಕಾಣದ ವ್ಯಕ್ತಿ ಅಲ್ವಾ, ಮೊದಲೇ ಶುರುವಾಗೋದೆ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಎಂಬುದಾಗಿ ಶುರುವಾಗುವಂಥ ಗೀತಾ ಮಾತು. ಕಣ್ಣು ಕಾಣಲ್ಲ, ಕಣ್ಣೂ ಇಲ್ಲ, ಒಳಗಿನ ಕಣ್ಣೂ ಇಲ್ಲ, ಆಲೋಚನಾ ಶಕ್ತಿಯೂ ಇಲ್ಲ. ಅಂತಹ ವ್ಯಕ್ತಿ, ಅವನಿಗೆ ಸಂಜಯ ಉಪದೇಶ ಮಾಡಿದ್ದು, ಸಂಜಯ ಮಾಡಿದ್ದನ್ನು ಇವನು ಕೇಳಿ ತಿಳಿದುಕೊಂಡದ್ದು. ಅದೇ ರೀತಿಯಾಗಿ ಗಿಳಿ ಸ್ವಂತ ಓದುವ ಸಾಮರ್ಥ್ಯ ಇಲ್ಲ, ಅದಕ್ಕೆ ಆ ಋಷಿಕುಮಾರರು ಹೇಳಿದ್ದನ್ನು ಕೇಳಿ ಅದು ಹೇಳ್ತಾ ಇರತಕ್ಕಂಥದ್ದು. ಹಾಗೆ ಆ ಕಣ್ಣು ಕಾಣದ ಧೃತರಾಷ್ಟ್ರನಂತೆ ಇರತಕ್ಕಂಥದ್ದು ಆ ಪಂಜರದಲ್ಲಿ ಇರುವಂತಹ ಗಿಳಿ. ಹೀಗೆ ನಾವು ಪ್ರತಿಯೊಂದು ಗೀತೆಯ ಅಧ್ಯಾಯದ ಮಹಾತ್ಮ್ಯ, ಪ್ರತಿಯೊಂದು ಗೀತೆ 18 ಅಧ್ಯಾಯಕ್ಕೂ ಕೂಡ ಒಂದು 18 ಕಥೆಗಳಿದ್ದಾವೆ. ಹೀಗೆ 18 ಕಥೆಯನ್ನು ಕೂಡ ನಾವು ಆಯಾಯ ಅಧ್ಯಾಯಕ್ಕೆ ಸಮನ್ವಯ ಮಾಡ್ತಾ ಹೋಗೋದಾದರೆ ಅಲ್ಲಿರ್ತಕ್ಕಂಥ ಪಾತ್ರಗಳೇ ನಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ. ಅದನ್ನು ಕೊನೆಗೆ ಅವರು ಹೇಳ್ತಾರೆ, ಏವಂ ಅನ್ಯೋನ್ಯಮಾಭಾಷ್ಯ ತನ್ಮಾಹಾತ್ಮ್ಯಂ ಪ್ರಶಸ್ಯ ಚ. ಆ ಮೂರೂ ಜನ, ಆ ಬ್ರಾಹ್ಮಣ ಅಂದರೆ ಎತ್ತಾಗಿ ಹುಟ್ಟಿ ಪ್ರಾಣವನ್ನು ಬಿಟ್ಟಿರತಕ್ಕಂಥ ಬ್ರಾಹ್ಮಣ, ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿರತಕ್ಕಂಥ ವ್ಯಕ್ತಿ, ಮತ್ತು ಆ ವೇಶ್ಯಾಸ್ತ್ರೀ ಮತ್ತು ಆ ಗಿಳಿ, ಆ ಮೂರೂ ಜನರು ಕೂಡ ಪರಸ್ಪರವಾಗಿ ಭಗವದ್ಗೀತೆಯ ಮಾಹಾತ್ಮ್ಯವನ್ನು ತಾವು ಕೊಂಡಾಡಿಕೊಂಡವರಾಗಿ, ಪ್ರಶಸ್ಯ ಚ ಅದನ್ನು ಹೊಗಳಿಕೊಂಡವರಾಗಿ, ತೇ ಜಪಂತೋ ಅನಿಶಂ ಧೀರಾಹ ಮುಕ್ತಿಮಾಹೋ ಪ್ರಪೇದಿರೆ, ನಿರಂತರವಾಗಿ ಅದನ್ನು ಜಪಂತಹ, ನಿರಂತರವಾಗಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಪಠನೆ ಮಾಡ್ತಾ, ಅದೇ ರೀತಿಯಾಗಿ ಧೀರಾಹ ಧೀರರಾಗಿ, ಧೀರರು ಅಂದರೆ ಅರ್ಥ ಏನು, ಪರಾಕ್ರಮಿಗಳು ಅಂತ ಅರ್ಥ ಅಲ್ಲ. ಯಾಕಂದರೆ ಭಗವದ್ಗೀತೆ ಓದಬೇಕಾದ್ರೆ ಪರಾಕ್ರಮ ಬಾಹುಬಲ ಬೇಕಾಗಿಲ್ಲ. ಭಗವದ್ಗೀತೆ ಓದಬೇಕಾದ್ರೆ ನಾವು ಬೇಕಾಗಿರೋದು ಬೌದ್ಧಿಕ ಬಲ, ಒಳ್ಳೆಯ ಉಚ್ಚಾರಣೆ ಸಾಮರ್ಥ್ಯ. ಹಾಗಾಗಿ ಧೀರಾಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಧಿಯಾ ರಮಂತೆ ಇತಿ ಧೀರಾಹ, ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಏನನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಏನನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಈ ಆಲೋಚನಾ ಶಕ್ತಿ ಇರತಕ್ಕಂಥ ವ್ಯಕ್ತಿಗಳೇ ಧೀರರು ಹೊರತು ದಷ್ಟಪುಷ್ಟವಾದ ಶರೀರ ಇದ್ದ ಮಾತ್ರಕ್ಕೆ ಅವರು ಧೀರರಲ್ಲ. ನೋಡಿ, ಅರ್ಜುನ ಎಷ್ಟು ದಷ್ಟಪುಷ್ಟವಾದ ಶರೀರ ಇತ್ತು, ಎಷ್ಟು ಯುದ್ಧಗಳನ್ನು ಮಾಡಿ ಎಂತಹ ಅದ್ಭುತ ಪರಾಕ್ರಮಿಗಳನ್ನು ಕೊಂದಿದ್ದ, ಅಲ್ಲಿ ರಣರಂಗದಲ್ಲಿ ಕುಸಿದು ಬಿದ್ದುಬಿಟ್ಟ. ಹಾಗಾಗಿ ದೈಹಿಕ ಬಲ ಮುಖ್ಯವಲ್ಲ ಹೊರತು ಮನುಷ್ಯನಿಗೆ ಬೌದ್ಧಿಕ ಬಲ ಎಂಬುದು ಮುಖ್ಯ. ಅದನ್ನು ಸೂಚನೆ ಮಾಡ್ತಾ ಇದೆ ಆ ಧೀರಾಹ ಎಂಬತಕ್ಕಂಥ ಶಬ್ದ. ಹೀಗೆ ಈ ಮೂರೂ ಜನರು ಕೂಡ ಮುಕ್ತಿಯನ್ನು ಹೊಂದಿದ್ದಾರೆ. ನಾವೂ ಕೂಡ ನಮ್ಮ ಬಂಧನಗಳಿಂದಾಗಿ ಮುಕ್ತಿಯನ್ನು ಪಡಿಬೇಕು ಅಂತ ಆದರೆ ನಾವು ಈ ಭಗವದ್ಗೀತೆಯ ಮಹಾತ್ಮ್ಯವನ್ನು ಕೇಳುವ ಮೂಲಕವಾಗಿ ಗೀತಾಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ 2ನೇ ಅಧ್ಯಾಯ, ಅದು ಸಾಂಖ್ಯಯೋಗ. ಖ್ಯ ಪ್ರಕಟನೆ, ಜ್ಞಾನ ಎಂಬುದಾಗಿ ಅರ್ಥ. ಸಾಂಖ್ಯ ಶಬ್ದಕ್ಕೆ ಅರ್ಥ ಏನು, ಜ್ಞಾನವನ್ನು ಹೇಳುವಂತಹ ಭಗವದ್ಗೀತೆಯ 18 ಅಧ್ಯಾಯ ಜ್ಞಾನ ಕೊಡಲಿಕ್ಕೆ ಇರತಕ್ಕಂಥದ್ದು. ಆದರೆ ಇದು ವಿಶೇಷವಾಗಿ ಆತ್ಮತತ್ವಜ್ಞಾನದ ಬಗ್ಗೆ ನಿರೂಪಣೆ ಮಾಡತಕ್ಕಂತಹ ಒಂದು ಅಧ್ಯಾಯ. ಆತ್ಮನಿತ್ಯ, ದೇಹಕ್ಕೆ ನಾಶ ಇದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಬಟ್ಟೆ ಮಲಿನವಾಗಿರುತ್ತೆ, ಮಲಿನವಾದ ಬಟ್ಟೆಯನ್ನು ವಿಸರ್ಜನೆ ಮಾಡ್ತೇವೆ, ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೇವೆ. ನಾವು ದುಃಖ ಪಡ್ತೀವ, ಅಯ್ಯೋ ಗಲೀಜಾದ ಬಟ್ಟೆ ಬಿಟ್ಟೆ, ಹರಿದೋದ ಬಟ್ಟೆ ಬಿಟ್ಟುಬಿಟ್ಟೆ, ಹೊಸ ಬಟ್ಟೆ ಹಾಕ್ಕೊಳ್ತಿದ್ದೀನಲ್ಲ ಅಂತ ಯಾರೂ ದುಃಖ ಪಡೋದಿಲ್ಲ, ಖುಷಿ ಪಡ್ತೀವಿ ಅಷ್ಟೇ. ಈ ದೇಹ ಹೋಗತ್ತೆ, ದುಃಖ ಪಡಬಾರ್ದು. ಯಾಕಂದರೆ ಹುಟ್ಟಿದ ಮೇಲೆ ದೇಹ ಹೋಗಲೇಬೇಕು. ಯಾಕಂದರೆ ದೇಹಕ್ಕೆ ನಾಶ ಹೊರತು ಆತ್ಮನಿಗೆ ನಾಶ ಇಲ್ಲ. ಎಷ್ಟು ದಿವಸ ಅಂತ ಜರ್ಜರಿತವಾದ ದೇಹವನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ? ದೇಹ ಹೋಗಬೇಕು, ಹೊಸದಾದ ದೇಹ ಬರಬೇಕು, ಹಳೆಯ ಬಟ್ಟೆ ಹೋಗಬೇಕು, ಹೊಸ ಬಟ್ಟೆ ಹಾಕ್ಕೊಳ್ಬೇಕು. ಆದ್ದರಿಂದಾಗಿ ಆ ವಿಚಾರದಲ್ಲಿ ಸಂತೋಷವನ್ನೇ ಪಡಿಬೇಕು ಹೊರತು ನಾವು ದುಃಖವನ್ನು ಪಡಬಾರದು ಎಂಬುದಾಗಿ ಹೇಳತಕ್ಕಂತಹ ಒಂದು ಅಧ್ಯಾಯ ಸಾಂಖ್ಯಯೋಗ.